ಗುರುಜಿ, ನೀವು ಹೇಳ್ತಿದ್ರಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶನೈಶ್ಚರನನ್ನ ಇನ್ ಮುಂದೆ ನಾವು ಪಟ್ಟಾಗಿ ಹಿಡಿದ್ಬಿಡ್ಬೇಕು, ಎಲ್ಲಾ ಗ್ರಾಮದಲ್ಲೂ ಊರಲ್ಲೂ ಅವನ ಕಥೆಯನ್ನ ಓದ್ತಾ ಅವನನ್ನ ಸ್ಮರಿಸ್ಬೇಕು ಅಂತ ಹೇಳ್ತಾ ಇದ್ರಿ, ಲೋಕೋದ್ಧಾರಕ್ಕಾಗಿ. ಮುಂದೆ ಗುರುಜಿ? ಇವತ್ತಿನ ದಿನ ಬಹಳ ಮುಖ್ಯವಾಗಿರ್ತಕ್ಕಂಥ ದಿನ. ಸೂರ್ಯನ ಬಿಟ್ಟು ಹೊರಭಾಗದಲ್ಲಿ ಹೋಗಿರ್ತಕ್ಕಂಥ ಶನಿ. ನೀವು ಮಾಡಬೇಕಾದ ಇಷ್ಟೇ, ನಿಮ್ಮ ಊರಲ್ಲಿ ಎಲ್ಲರೂ ಜವಾಬ್ದಾರಿ ತಗೊಂಬಿಡಿ. ಏನು ಜವಾಬ್ದಾರಿ ತಗೊಂತೀರಾ? ಒಂದು ಪಂಚಾಯತಿ ಕಟ್ಟೆಯಲ್ಲಿ ಸೇರ್ಕೊಳ್ಳಿ, ಪ್ರತಿಯೊಬ್ಬರು ಗ್ರಾಮದವ್ರು ಸೇರ್ಕೊಳ್ಳಿ, ಒಂದು ಕಥೆಯನ್ನು ಓದಿಸಿ. ಆ ಶನೇಶ್ವರನ ಕಥೆಯನ್ನು ಊರಿನವ್ರ ಉದ್ಧಾರಕ್ಕೆ. ನೀವೇನೋ ಸುಮ್ಮನೆ ಎಲ್ಲೋ ಮಾಡಿಸ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಹೇಳ್ಬಿಟ್ಟು ಮೈಕಲ್ಲಿ, ಊರಿನವ್ರು ಕೂಡಿಸಿ, ಎಲ್ಲ ಊರಿನವರೆಲ್ಲ ಬರಲಿ, ನಿಮ್ಮ ಊರಲ್ಲಿ ಕೂತ್ಕೊಳ್ಳಿ. ಏನು ಹೊರಗಡೆ ಊರಿಗೆ ಹೋಗು ಅಂತ ಎಲ್ಲೂ ಹೇಳಿಲ್ವಲ್ಲ. ಅಲ್ಲಿ ಕೂತ್ಕೊಂಡು ಆ ಕಥೆಯನ್ನು ಆ ದೇವಸ್ಥಾನದಲ್ಲೋ ಆ ಗ್ರಾಮದ ಪಂಚಾಯಿತಿ ಮಧ್ಯದಲ್ಲೋ ಊರು ಮಧ್ಯದಲ್ಲೋ ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ. ಶನೇಶ್ವರನ ಯಾವಾಗ ಗೊತ್ತಾ? ಬರೀ ಬುಧವಾರ ಶನಿವಾರ ಜ್ಞಾಪಕ ಎಷ್ಟಿರೋದು. ಇನ್ನೇನು ಅಂದರೆ ಹೊಸ ವರ್ಷ ಬಂದ್ಬಿಡ್ತು. ನೂತನ ಸಂವತ್ಸರಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಾಗಬಾರ್ದು. ಹೊಸ ವರ್ಷ ಅಂತೂ ಭಾಳ ಘೋರವಾಗಿದೆ. ಈ ಸಲ ಎಮ್ಮೆ ಮೇಲೆ ಕೂತ್ಕೊಂಡ್ಬರ್ತಾ ಇದ್ದಾನೆ ಯಾರೋ ಋಷಿ ಪ್ರಭಾವವಾಗಿರ್ತಕ್ಕಂಥ ಈ ಪಂಚಾಯಿತಿ ಆಗಿರ್ತಕ್ಕಂಥ ಪಂಚಾಯತನದಲ್ಲಿ ಹೊಸ ಪಂಚಾಂಗದಲ್ಲಿ ಅಧಿದೇವತೆ. ಈ ಅಧಿದೇವತೆ ಕೂತ್ಕೊಳ್ಳೋದು ಎಮ್ಮೆ ಮೇಲೆ ಅಂದರೆ ಎಲ್ಲ ಬರೀ ಮೃತ್ಯುವೆ. ಆದ್ದರಿಂದ ಮೃತ್ಯು ದೇವತೆಯನ್ನು ಅಣ್ಣನಾಗಿರೋನು ಕರ್ಮದೇವತೆ ಭಗವಂತ. ನಮ್ಮ ಕರ್ಮನೂ ಹೀಗೆ ಇದೆಯಾ? ಯಮಧರ್ಮರಾಜ ಹೀಗೆ ಎಮ್ಮೆ ಮೇಲೆ ಬಂದು ಕೂತ್ಕೊಂಡಾಗ ಬರೀ ರೋಗ ರುಜಿನಗಳೇ, ಬರೀ ಸಾವು ನೋವುಗಳೇ, ಬರೀ ಮನಸ್ತಾಪಗಳೇ. ಆದರೆ ಕರ್ಮ ಅನ್ನೋದು ಒಂದಿದೆ. ಭಗವತಿ ಕೃಪಾ ಕಟಾಕ್ಷದಲ್ಲಿ ಕರ್ಮದೇವತೆ ಆಗಿರೋ ಶನೇಶ್ವರನ ಸಂತೃಪ್ತಿ ಪಡಿಸ್ಬೋದು. ಶನಿ ಭಾಳ ಒಳ್ಳೆಯವನು, ಆದರೆ ಸ್ಟ್ರಿಕ್ಟ್ ಆಫೀಸರ್, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅವನ್ನ ಶಾಂತಿ ಪಡಿಸೋಕ್ಕೆ, ಅವನ ಕಥೆ ಮಾಲೀಕವನ್ನು ಓದೋಕ್ಕೆ ನಿಮ್ಮೂರಲ್ಲಿ ಭಯಕ್ಕೋಸ್ಕರ ಓದಿಸ್ಬಾರ್ದು, ಊರು ಉದ್ಧಾರಕ್ಕೋಸ್ಕರ ಓದಬೇಕು. ಆ ಕಥೆನ ರಾತ್ರಿನೇ ಹೇಳ್ತಾರೆ ಯಾವಾಗಲೂ. ಆ ಕಥೆನ ರಾತ್ರಿ ಶುರು ಮಾಡಿಬಿಟ್ರೆ ಆದಷ್ಟು 6 ಗಂಟೆಗೆ ಶುರು ಮಾಡ್ಕೊಂಬಿಡಿ. 6 ಗಂಟೆಗೆ ಶುರು ಮಾಡಿಕೊಂಡ್ರೆ ಬೆಳಗಿನ ಜಾವ 6 ಗಂಟೆವರೆಗೂ 12 ಗಂಟೆ ಕಾಲ. ಕೆಲವು ಕಥೆಗಳು ದೊಡ್ಡದಾಗಿ ಮಾಡ್ತಾರೆ, 2 ದಿವಸ 3 ದಿವಸ ಹಂಗೆಲ್ಲ ಇಟ್ಕೋಬಾರ್ದು. ಬರೀ ಬುಧವಾರ ಇರಬೇಕು, ಶನಿವಾರ ಇರಬೇಕು. ಅಂದರೆ ಒಂದು ಊರಲ್ಲಿ ಒಂದು ದಿವಸ ಇಟ್ಕೊಳ್ಳಿ ಸಾಕು, ಅಲ್ಲಿ ಮುಗಿದೋಗಬೇಕು. ಇನ್ನೊಂದು ಊರಲ್ಲಿ, ಇನ್ನೊಂದು ಗ್ರಾಮದಲ್ಲಿ, ಇನ್ನೊಂದು ಪಂಚಾಯತಿಲಿ ಅಥವಾ ಇನ್ನೊಂದು ಪಕ್ಕದಲ್ಲಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ಹೀಗೆ ಮಾಡ್ಕೋಬೇಕು. ಹೀಗೆ ನಿಮ್ಮ ಊರಲ್ಲಿ, ನಿಮ್ಮ ತಾಲೂಕಲ್ಲಿ, ನಿಮ್ಮ ಡಿಸ್ಟ್ರಿಕ್ಟಲ್ಲಿ ನೀವು ಖಂಡಿತವಾಗ್ಲೂ ಎಲ್ಲೆಲ್ಲಿ ಗ್ರಾಮಗಳಿದೆಯೋ ಯಾರ್ಯಾರು ಶನೇಶ್ವರನ ಕಥೆಯ ಮಾಲೀಕವನ್ನು ಹೇಳ್ಕೊತಿರೋ ನೀವೆಲ್ಲ ದಯವಿಟ್ಟು ಪರಿಪೂರ್ಣವಾಗಿ ಶನಿ ನಂಬಿಕೊಂಡು ಶನೇಶ್ವರ ಕಥೆಯನ್ನು ಓದಿಸ್ತಾ ಇದ್ದೀವಿ. ಈ ಊರೆಲ್ಲ ಉದ್ಧಾರ ಆಗಲಿ. ಕತ್ತಲಲ್ಲಿರ್ತಕ್ಕಂಥ ಶಕ್ತಿ ನಿನ್ನದು, ಆದರೆ ಆ ಕತ್ಲ ಅಧಿಪತಿಯಾಗಿ ನೀನು. 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಸೂರ್ಯನೂ ನೀನೇ, ಸಾಕ್ಷಾತ್ ರುದ್ರ ಸ್ವರೂಪನಾಗಿರೋದು ನೀನೆ. ಅಂದರೆ ಸೂರ್ಯನ ಆಗಿರ್ತಕ್ಕಂಥ ನಾರಾಯಣ ಆ ಕಡೆ, ಈ ಕಡೆ ರುದ್ರ ಸಂಭೂತನಾಗಿರ್ತಾನೆ ಶನೇಶ್ವರ. ಶನೇಶ್ವರ ನಾರಾಯಣನ ಪೂಜೆ ಮಾಡ್ತಾನೆ, ಆ ಕಡೆ ರುದ್ರನಾಗಿರ್ತಕ್ಕಂಥವನು. ಆ ಕಡೆ ಸೂರ್ಯನಾರಾಯಣನು ಪರಮೇಶ್ವರನ ಪೂಜೆ ಮಾಡ್ತಾನೆ, ಆ ಕಡೆ ಇರ್ತಕ್ಕಂಥ ಶನೇಶ್ವರನ. ಅಂದರೆ ಇವರಿಬ್ಬರು 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನೇ ನೋಡಿ. ರಾತ್ರಿ ಹಗಲು, ಕತ್ತಲು ಬೆಳಕು, ಜೀವನದಲ್ಲಿ ಬ್ರಹ್ಮ ಮಾಯೆ. ಈ ಮಾಯೆ ಇರೋದು ರಾತ್ರಿ ಹೊತ್ತು. ಮಲಗಿದ್ದವನು ಬೆಳಗ್ಗೆ ಹೇಳ್ತಾನೋ ಇಲ್ವ ಗ್ಯಾರಂಟಿ ಇಲ್ಲ. ಅದಕ್ಕೆ ಎಲ್ಲರೂ ಈ ಬುಧವಾರ ಶನಿವಾರ ಎಷ್ಟು ಸಿಗ್ಬೋದು? ಒಂದು 4 ಬುಧವಾರ ಸಿಗ್ಬೋದು, ಒಂದು 5 ಶನಿವಾರ ಸಿಗ್ಬೋದು, ಇಲ್ಲ 5 ಬುಧವಾರ ಸಿಗ್ಬೋದು, 4 ಶನಿವಾರ ಸಿಗ್ಬೋದು. ಬರೀ ಒಂದೇ ತಿಂಗಳು ಗ್ಯಾಪ್ಕು. ಕರೆಕ್ಟಾಗಿ 3ನೇ ತಾರೀಕಿಂದ ಹಿಡಿದು ಈ ಶನಿವಾರ ಶುರು ಮಾಡ್ಕೊಂಬಿಟ್ರೆ ಇನ್ನು ಉಳಿದಿರತಕ್ಕಂಥ ನಿಮಗೇನೋ ಆ ಉಗಾದಿ ಹಬ್ಬ ನೂತನ ಸಂವತ್ಸರದಿಂದ ಕರೆಕ್ಟಾಗಿ 1 ತಿಂಗಳು. ಅದಾದ ಮೇಲೆ ಖಂಡಿತ ಯಾವ ದಿನಗಳು ಇರಲ್ಲ ಶನೇಶ್ವರನ ಸ್ಮರಣೆ ಮಾಡ್ಕೊಳ್ಳೋಕೆ. ಯಾಕಂದರೆ ಕರ್ಮವನ್ನು ಹೇಗೆ ಕಳೆದು ಬಿಡ್ತಾನೆ ಗೊತ್ತಿಲ್ಲ. ಸೂರ್ಯನ ಬೇರೆ ಬಂದ್ಬಿಡ್ತಾ ಇದ್ದಾನೆ, ಇವನು ನೇರ ದೃಷ್ಟಿ ನೋಡ್ತಾ ಇದ್ದಾನೆ. ಅದಕ್ಕೆ ಆ ಶಾಂತಿಂಪು ಶನೇಶ್ವರ ಅಂಥೇಳಿ ಕಪ್ಪು, ಇನ್ನು ಮೇಲೆ ಕಪ್ಪು ಬಟ್ಟೆಗಳು ಯಾವುದೇ ಕಾರಣ ಕಥೆಗಳು ಹೇಳಬೇಕಾದ್ರೆ, ಕಥೆಗಳು ಕೇಳಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಕತ್ಲಲ್ಲಿರೋದ್ರಿಂದ ಎಲ್ಲರೂ ಆದಷ್ಟು ಹಳದಿ ಬಟ್ಟೆಗಳನ್ನು, ಎಲ್ಲರೂ ಆದಷ್ಟು ಬಿಳಿ ಬಟ್ಟೆಗಳನ್ನು, ಪಂಚಶಾಲೆಗಳನ್ನ ರಾತ್ರಿ ಹೊತ್ತು ಸ್ನಾನವನ್ನು ಮಾಡಬೇಕು. ಗಮನ ಇರಲಿ, ಬುಧವಾರ ಶನಿವಾರ ಅಥವಾ ಬುಧವಾರ ಸೋಮವಾರದಲ್ಲಿ ಸ್ನಾನಗಳನ್ನ ಭಾಳ ಚೆನ್ನಾಗಿ ಮಾಡ್ಕೋಬೇಕು. ಕಥೆಗಳನ್ನ ಬುಧವಾರ ಮಾತ್ರ ಶನಿವಾರ ಮಾತ್ರ ಓದಿಸ್ಬೇಕು. ಸೋಮವಾರ ಕಥೆ ಓದಿಸ್ಬೇಡಿ, ಯಾಕಂದರೆ ಸೋಮವಾರ ಕಥೆ ಓದಿಸಿದ್ರೆ ಹುಚ್ಚಿಡಿಯುತ್ತೆ ಅನ್ನತ್ತೆ. ಎಲ್ಲ ಊರೂರೇ ಪಾಪ ಹುಚ್ಚಿಡಿಸ್ಬಿಡುತ್ತೆ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾವ್ಯಾವ ದಿನಗಳು ಮಾಡೋಂಗಿಲ್ಲ. ಬುಧವಾರ ಮಾಡಿ. ಬುಧನಿಗೆ ಭದ್ರವಾಗಿರ್ತಕ್ಕಂಥ ಶನಿ ಭಾಳ ಮಿತ್ರ, ಸಂತೋಷವಾಗಿರ್ತಾನಂತೆ, ಹಾಸ್ಯಾತ್ಮಕವಾಗಿರ್ತಾನಂತೆ, ಆನಂದವಾಗಿರ್ತಾನಂತೆ. ಶನಿವಾರ ತನ್ನದೇ ಆದ ವಾರ, ಅವನದೇ ಆದ ರಾಜ್ಯ, ಅವನದೇ ಆದ ನಿರ್ಧಾರ, ಅವನದೇ ಆದ ಒಂದು ಸಂಕಲ್ಪ. ಆ ರೀತಿ ನಾವೆಲ್ಲರೂ ಆ ಊರಿನ ಪ್ರಭಾವವಾಗಿ, ಊರಿಗೆ ಅಭಿವೃದ್ಧಿಯಾಗಿ, ಊರಿನ ಹಿರಿಮೆಯ ಇರ್ತಕ್ಕಂಥ ಮಕ್ಕಳು ಎಲ್ಲರನ್ನೂ ಕೂಡಿಸ್ಕೊಂಡು ಶಿವರಾತ್ರಿ ಆದರೂ ಪರವಾಗಿಲ್ಲ, ಅದೊಂದು ಶಿವರಾತ್ರಿ ಅಂದ್ಕೊಂಬಿಡಿ. ಆವತ್ತಿನ ದಿವಸ ರಾತ್ರಿ ಒಂದೊಂದು ಊರಲ್ಲಿ ಆ ಕಥೆಗಳನ್ನು ಎಲ್ಲೆಲ್ಲಿದ್ದೀರಾ ಕತೆ ಓದೋರು ದಯವಿಟ್ಟು ನೀವೆಲ್ಲ ಸ್ಮರಣೆ ಮಾಡಿಕೊಡಿ. ಆ ಕಥೆಗಳನ್ನು ಸಂಕ್ಷಿಪ್ತವಾಗಿ ಒಂದು ರಾತ್ರಿಯಲ್ಲಿ ಎಷ್ಟು ಮಟ್ಟಿಗೆ ಕತೆ ಆಗುತ್ತೆ. ಬೆಳಗಿನ ಜಾವದಷ್ಟೊಂದು ಕತೆ ಮುಗಿಬೇಕು. ಮಂಗಳವನ್ನು ಹಾಡಿದ ಮೇಲೆ ದಯವಿಟ್ಟು ಆ ಮಂಗಳಾರತಿಯನ್ನು ಮಾಡ್ತಕ್ಕಂಥ ವಿಚಾರವನ್ನು ಮನೆಗೆ ಹೋಗಿ ವಾಪಸ್ ಬಂದು ಸ್ಮರಣೆ ಮಾಡ್ಕೋಬೇಕು. ಕಥೆನ ಎಲ್ಲಿ ಮಾಡಿರ್ತೀರಾ ಎಲ್ಲರೂ ಆ ಮಂಗಳಾರತಿನ ಆಕಾಶಕ್ಕೆ ಮಾಡಬೇಕು. ಏನೇಳೆ ಮಂಗಳಾರತಿನ ಆಕಾಶಕ್ಕೆ ಮಾಡಬೇಕು. ಹೋಗ್ಬಿಟ್ಟು ದೇವಸ್ಥಾನದೊಳಗೆ ಮಾಡೋದಲ್ಲ. ಶನೇಶ್ವರನ ಮುಂದೆ ನಿಂತ್ಕೊಂಡ್ರು
ಹೊರಗಡೆ ಬಂದು ಆ ಮಂಗಳಾರತಿಯನ್ನು ಮಾಡಬೇಕು. ದೇವಸ್ಥಾನ ಮುಂದೆ ಇಟ್ಕೊಂಡಿದ್ರು ಹೊರಗಡೆ ಬಂದು ಮಂಗಳಾರತಿ. ಆ ಮಂಗಳಾರತಿಯನ್ನು ಎಲ್ಲರ ಪರವಾಗಿ ಒಂದು ಮಂಗಳಾರತಿಯನ್ನು ಮಾಡಬೇಕು. ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಬರ್ಬೇಕು. ಕತೆ ಕೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಮಂಗಳಾರತಿ ಆಗಲಿ ಅಂತ ಕೂತ್ಕೊಳ್ಳೋದಲ್ಲ. ಕಟ್ಟೆಗಳ ಮೇಲೆ ಕೂತ್ಕೊಂಡಿದ್ದೀವಿ ಬಂದ್ಬಿಡ್ಲಿ ಒಂದೇ ಸಲ ಮಂಗಳಾರತಿ ಆಗೋಗುತ್ತೆ ಅಂತ ಹಾಗೆಲ್ಲ ಮಾಡಬೇಡಿ. ಯಾಕೆಂದರೆ ಒಳಗಡೆ ಅಭಿಷೇಕಗಳು ಮಾಡ್ತಾರೆ ಅರ್ಚಕರು, ಅವರೆಲ್ಲ ಮಾಡಿ ಮುಗಿಸಿದ ಮೇಲೆ ತಿರುಗಿ ನೀವುಗಳೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿರ್ತೀರ. ಆಮೇಲೆ ವಸ್ತ್ರಾಭರಣ ಎಲ್ಲ ಮುಗಿಸ್ಕೊಂಡು ಗುರುವಾರದಲ್ಲಿ, ಅಂದರೆ ಬುಧವಾರ ಮಾಡಿದ್ರೆ ಗುರುವಾರ ನಮಸ್ಕಾರ, ಶನಿವಾರ ಮಾಡಿದ್ರೆ ಭಾನುವಾರ ನಮಸ್ಕಾರ. ನೋಡಿ, ರವಿ ತೇಜಸ್ಸು, ತಂದೆಯೇ ಮಗನ ಜೊತೆ ಸೇರ್ತಾರೆ. ಗುರುವಾರ ಗುರು ಅನುಗ್ರಹ ಆಗುತ್ತೆ, ಬುಧವಾರ ಅಕಸ್ಮಾತ್ ಓದಿದವರು ಗುರುವಾರ ಅನುಗ್ರಹ ಆಗುತ್ತೆ. ಈ ಮಂಗಳಾರತಿಗಳನ್ನು ಮಾಡಿಸಿ ಶನೇಶ್ವರನ ಕಥೆಯನ್ನು ಓದ್ಕೊಂಡ್ರೆ ಖಂಡಿತ ಊರೂರು ಅಭಿವೃದ್ಧಿ ಆಗ್ತಕ್ಕಂಥ ವಿಚಾರ. ಅದಕ್ಕೆ ನಿಮ್ಮ ಊರಲ್ಲಿ ಇದೊಂದು ದೊಡ್ಡ ಪರಿಹಾರ. ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥ ಆರ್ಥಿಕ ಪರಿಸ್ಥಿತಿಗೆ ಏನೇನಿದೆ ಇದು ದೊಡ್ಡ ಪರಿಹಾರ. ಅದರಿಂದ ಪರಿವರ್ತನೆ ಆಗ್ತಕ್ಕಂಥ ಕರ್ಮಗಳನ್ನು ಕಳ್ಕೊಳ್ತಕ್ಕಂಥ ಪ್ರತಿಯೊಬ್ಬನೂ ಶನೇಶ್ವರನ ಕಥೆಯನ್ನು ದಯವಿಟ್ಟು ಓದಿಸಿ. ಇವತ್ತು ಆ ಸೂರ್ಯ ಪ್ರಾಯಶ್ಚಿತ ಮಾಡಬೇಕು. ಅದಕ್ಕೆ ಸೂರ್ಯನಾರಾಯಣನಿಗೆ ಇವತ್ತೆಲ್ಲರೂ ಸೂರ್ಯ ಮುಳುಗೋ ಹೊತ್ತಿಗೆ ಸ್ಮರಣೆ ಮಾಡ್ಕೊಳ್ಳಿ. ಸೂರ್ಯ ಮುಳುಗ್ತಾ ಇರೋದನ್ನ ನೀವೆಲ್ಲರೂ ನೋಡಬೇಕು. ಸೂರ್ಯ ಮುಳುಗದೇ ಇದ್ದಾಗ ಏನೋ ಪ್ರಯೋಜನ ಇಲ್ಲ. ಎಲ್ಲೆಲ್ಲಿ ಆಫೀಸಲ್ಲಿ ಕೂತಿದ್ದೀರೋ ಎಲ್ಲಾದರೂ ಸೂರ್ಯನ ಸ್ಮರಣೆ ಮಾಡ್ಕೊಳ್ಳಿ. ಅದಕ್ಕೆ ಆ ಮಂತ್ರವನ್ನು ಹೇಳ್ತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ಳಿ. ಎಲ್ಲರೂ ಪೇಪರ್ ಪೆನ್ ಇಟ್ಕೊಂಬಿಡಿ. ಆ ಮಂತ್ರವನ್ನು ನಾನು ಹೇಳ್ತೀನಿ, ಅದನ್ನು ಜ್ಞಾಪಕಾರ್ಥವಾಗಿ ಅವನು ಹೇಳ್ಕೊಬೇಡಿ. 12 ನಾಮಕರಣವಾಗಿರ್ತಕ್ಕಂಥ ಸೂರ್ಯನಿಗೆ ಹೆಸರುಗಳಿದೆ. ಆ ಅಷ್ಟು ಹೆಸರು ಹೇಳ್ಕೊಂಡು ಆಮೇಲೆ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಇದಕ್ಕೆಲ್ಲ ಸಿದ್ಧವಾಗಿರಿ, ರೆಡಿ ಮಾಡ್ಕೊಳ್ಳಿ. ಬಂದೆ.